My dear students, welcome to online classes. So in the last class, we have studied in the third unit, so trade policy. So what is meant by trade policy? What are the types of trade policies is already discussed in the yesterday classes. So ಹಿಂದಿನ ತರಗತಿಯಲ್ಲಿ ನಾವು ಮೂರನೆಯ ಅಧ್ಯಾಯ ಥರ್ಡ್ ಯೂನಿಟ್ ಸೊ ವ್ಯಾಪಾರ ನೀತಿ ಅಥವಾ ವಾಣಿಜ್ಯ ನೀತಿಯ ಒಂದು ಅಧ್ಯಾಯದಲ್ಲಿ ಸೊ ವ್ಯಾಪಾರ ನೀತಿ ಅಂದ್ರೇನು, ವ್ಯಾಪಾರ ನೀತಿಯ ಪ್ರಕಾರಗಳನ್ನು ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿರ್ತಕ್ಕಂಥದ್ದು. ಸೊ ದೇರ್ ಆರ್ two types of trade policy. One is free trade policy and another one is protection trade policy. So in these two trade policy there will be briefly discussed one by one. So first of all we have discussed the first trade policy is a free trade policy. So free trade refers to the free movement of goods and services in between the countries of the world. That is called a free trade policy. There are no restriction of any kind on the trade between the countries. So that type of trade there will be considered for the free trade. So ಮುಕ್ತ ವ್ಯಾಪಾರ. ಸೊ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯ ಯಾವುದೇ ರೀತಿಯ ನಿಯಂತ್ರಣ ಮತ್ತು ನಿರ್ಬಂಧನೆಗಳು ಇಲ್ಲದೆ ವಿನಿಮಯವಾಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ನೀತಿ ಎಂಬುದಾಗಿ ಕರೀತಾ ಇದ್ದೀವಿ. ಫ್ರೀ ಟ್ರೇಡ್ ಪಾಲಿಸಿ ಈಸ್ ನಥಿಂಗ್ ಬಟ್ ಇಟ್ಸ್ ರೆಫರ್ಸ್ ಟು ದಿ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಬಿಟ್ವೀನ್ ದಿ ಕಂಟ್ರೀಸ್. ದೇರ್ ಆರ್ ನೋ ರಿಸ್ಟ್ರಿಕ್ಷನ್ ಆಫ್ ಎನಿ ಕೈಂಡ್ ಆನ್ ದಿ ಟ್ರೇಡ್ ಬಿಟ್ವೀನ್ ದಿ ಕಂಟ್ರೀಸ್. ಇಲ್ಲಿ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯದಲ್ಲಿ ಯಾವುದೇ ರೀತಿಯ ಒಂದು ನಿರ್ಬಂಧನೆ ನಿಯಂತ್ರಣ ಇಲ್ಲದೆ ವ್ಯವಹಾರ ನಡೆಯುತ್ತಾ ಇರತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾ ಇದ್ದೀವಿ. ಸೊ ಇನ್ ದಿ ವರ್ಡ್ಸ್ ಆಫ್ ದಿ ಆಡಮ್ ಸ್ಮಿತ್, ದ ಟರ್ಮ್ಸ್ ಆಫ್ ಟ್ರೇಡ್ ಡಸ್ ನಾಟ್ ಸೊ ಡಿನೋಟ್ಸ್ ದಟ್ ಎ ಸಿಸ್ಟಮ್ ಆಫ್ ಕಮರ್ಷಿಯಲ್ ಪಾಲಿಸಿ ವಿಚ್ ಡ್ರಾಸ್ no destination between domestic and so foreign commodities, and therefore neither impose additional burden on the latter on the so grants any special favor of the farmer. ಇಲ್ಲಿ ಆಡಮ್ ಸ್ಮಿತ್ ರವರ ಪ್ರಕಾರ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ಸ್ವದೇಶಿ ಸರಕುಗಳು ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ರೀತಿಯ ಒಂದು ತಾರತಮ್ಯವಿಲ್ಲದೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ನೀತಿ ಎಂಬುದಾಗಿ ಕರಿತೀವಿ ಅನ್ನೋದು ಸ್ಮಿತ್ ರವರ ಅಭಿಪ್ರಾಯ. ಫ್ರೀ ಟ್ರೇಡ್ ಡಸ್ ನಾಟ್ ಮೀನ್ ದ್ಯಾಟ್ ಸೊ ದೇರ್ ಆರ್ ನೋ ಡ್ಯೂಟೀಸ್ ಆನ್ ದಿ ಗೂಡ್ಸ್. ಇಲ್ಲಿ ಆಡಮ್ ಸ್ಮಿತ್ ರವರ ಪ್ರಕಾರ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ಆಮದು ಮತ್ತು ರಫ್ತು ಆಗ್ತಕ್ಕಂಥ ಸರಕುಗಳ ಮೇಲೆ ಯಾವುದೇ ರೀತಿಯ ಸುಂಕವನ್ನು ವಿಧಿಸದೆ, ತೆರಿಗೆಯನ್ನು ವಿಧಿಸದೆ, ನಿರ್ಬಂಧನೆಗಳನ್ನು ಹಾಕದೆ ವಿನಿಮಯ ಮಾಡಿಕೊಳ್ತಕ್ಕಂತಹ ವ್ಯಾಪಾರ ನೀತಿಯೇ ಮುಕ್ತ ವ್ಯಾಪಾರ ನೀತಿ ಅನ್ನೋದು ಸ್ಮಿತ್ ರವರ ಅಭಿಪ್ರಾಯ. ನೆಕ್ಸ್ಟ್, ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಅಂಡ್ ಅಗೇನ್ಸ್ಟ್ ಫ್ರೀ ಟ್ರೇಡ್ ಪಾಲಿಸಿ. ಸೊ ಇಲ್ಲಿ ಮುಕ್ತ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧದ ವಾದಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ವಿ ಮಸ್ಟ್ ಬಿ ಡಿಸ್ಕಸ್ಡ್ ಇನ್ ದಿ ಆರ್ಗ್ಯುಮೆಂಟ್ಸ್ ಆಫ್ ಫೇವರ್ ಆಫ್ ಫ್ರೀ ಟ್ರೇಡ್ ಪಾಲಿಸೀಸ್ ಅಂಡ್ ಅಗೇನ್ಸ್ಟ್ ದಿ ಫ್ರೀ ಟ್ರೇಡ್ ಪಾಲಿಸಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಫ್ರೀ ಟ್ರೇಡ್ ಪಾಲಿಸಿ. ಸೊ ಹಾಗಿದ್ರೆ ಮೊಟ್ಟ ಮೊದಲಿಗೆ ಈ ಮುಕ್ತ ವ್ಯಾಪಾರ ನೀತಿಯ ಅನುಕೂಲತೆಗಳು ಏನು, ಮುಕ್ತ ವ್ಯಾಪಾರ ನೀತಿಯ ಪರವಾದಗಳು ಏನು ಎಂಬುದರ ಬಗ್ಗೆ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ದ ಫಾಲೋವಿಂಗ್ ಆರ್ ದಿ ಅಡ್ವಾಂಟೇಜಸ್ ಆರ್ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಫ್ರೀ ಟ್ರೇಡ್ ಪಾಲಿಸಿ. ಸೊ ಹಾಗಿದ್ರೆ ಮುಕ್ತ ವ್ಯಾಪಾರ ನೀತಿಯ ಅನುಕೂಲತೆಗಳೇನು ಅಥವಾ ಮುಕ್ತ ವ್ಯಾಪಾರ ನೀತಿಯ ಪರವಾದಗಳು ಯಾವುವು ಎಂಬುದನ್ನ ಇವತ್ತಿನ ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಹೋಗೋಣ. ಸೊ ದ ಫಸ್ಟ್ ಅಡ್ವಾಂಟೇಜ್ ಆರ್ ಫೇವರ್ ಆರ್ಗ್ಯುಮೆಂಟ್ಸ್ ಆಫ್ ಫ್ರೀ ಟ್ರೇಡ್ ಪಾಲಿಸಿ ಈಸ್ ಎ ಫುಲ್ಲಿ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಈ ಮುಕ್ತ ವ್ಯಾಪಾರ ನೀತಿಯ ಮೊದಲನೆಯ ಪರವಾದ ಅಥವಾ ಅನುಕೂಲತೆ ಯಾವುದು ಅಂತಂದ್ರೆ ಸೊ ಇಲ್ಲಿ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ದಕ್ಷವಾದ ರೀತಿಯಲ್ಲಿ ಬಳಸಿಕೊಳ್ತಕ್ಕಂಥದ್ದು. ಸೊ ಅಂಡರ್ ಫ್ರೀ ಟ್ರೇಡ್ it is possible to utilize
the resources of a country fully. So this is so because under free trade, every country specializes in the production of those goods in which it has a cost advantages. ಇಲ್ಲಿ ಪ್ರತಿಯೊಂದು ದೇಶಗಳು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಾಗ ಎಲ್ಲ ದೇಶಗಳು ಕೂಡ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಯಾವ್ಯಾವ ದೇಶಗಳು ಯಾವ್ಯಾವ ಸರಕುಗಳ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಹೊಂದಿರ್ತವೆ, ವೈಶಿಷ್ಟ್ಯತೆಯನ್ನು ಹೊಂದಿರ್ತವೆ, ಆ ದೇಶಗಳು ಆ ಸರಕುಗಳನ್ನು ಜಾಗತಿಕ ಮಟ್ಟದಲ್ಲಿ ಅತ್ಯಧಿಕವಾಗಿ ಉತ್ಪಾದನೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಸರಕುಗಳ ಉತ್ಪಾದನೆಗಾಗಿ ತನ್ನಲ್ಲಿರ್ತಕ್ಕಂತಹ ಲಭ್ಯವಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ತಕ್ಕಂಥ ಒಂದು ಅನುಕೂಲತೆಯನ್ನ ಮುಕ್ತ ವ್ಯಾಪಾರ ನೀತಿಯಲ್ಲಿ ನಾವು ಕಾಣಬಹುದು. ಅಂಡರ್ ಫ್ರೀ ಟ್ರೇಡ್ it is possible to utilize the resources of a country's fully. So this is so because under free trade, every countries there will be specialized in the production of those goods in which it has a cost advantages. ಇಲ್ಲಿ ಸಾಪೇಕ್ಷ ವೆಚ್ಚದ ಆಧಾರದ ಮೇಲೆ ಎಲ್ಲಾ ದೇಶಗಳು ಕೂಡ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಭಾರತವು ಕರಕುಶಲ ವಸ್ತುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದ್ರೆ, ಅರಬ್ ರಾಷ್ಟ್ರಗಳು ತೈಲ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು, ಜಪಾನ್ ದೇಶಗಳು ಕೈಗಾರಿಕಾ ವಸ್ತುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು, ದಕ್ಷಿಣ ಆಫ್ರಿಕಾ ವಜ್ರದ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಈ ರೀತಿ ಜಗತ್ತಿನ ಎಲ್ಲಾ ದೇಶಗಳು ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರ್ತವೆ. ಆಗ ಆ ದೇಶಗಳು ಆ ಸರಕುಗಳ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಪರಿಪೂರ್ಣವಾಗಿ ಬಳಸಿಕೊಂಡು ಉತ್ಪಾದನೆಯನ್ನ ಮಾಡತಕ್ಕಂಥದ್ದನ್ನ ಮುಕ್ತ ವ್ಯಾಪಾರ ನೀತಿಯಲ್ಲಿ ನಾವು ಕಾಣಬಹುದು ಅನ್ನೋದು. ಅಂಡ್ ಸೆಕೆಂಡ್ ಅಡ್ವಾಂಟೇಜಸ್ ಆರ್ ಆರ್ಗ್ಯುಮೆಂಟ್ ಆಫ್ ದಿ ಫೇವರ್ ಆಫ್ ಫ್ರೀ ಟ್ರೇಡ್. ಜಿಯೋಗ್ರಫಿಕಲ್ ಡಿವಿಷನ್ ಆಫ್ ಲೇಬರ್. ಭೌಗೋಳಿಕ ಶ್ರಮ ವಿಭಜನೆ. ಸಿನ್ಸ್ ಎವ್ರಿ ಕಂಟ್ರೀಸ್ ಸ್ಪೆಷಲೈಸ್ ಇನ್ ದಿ ಪ್ರೊಡಕ್ಷನ್ ಆಫ್ ದೋಸ್ ಗೂಡ್ಸ್ in which it has a cost advantages, it results in the geographical division of labor among the different countries, and its benefits will be available to all the countries of the world. ಇಲ್ಲಿ ಯಾವ್ಯಾವ ದೇಶಗಳು ಯಾವ್ಯಾವ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರ್ತವೆ, ಆ ಸರಕುಗಳನ್ನು ತನಗೂ ಮತ್ತು ಜಗತ್ತಿನ ಇತರೆ ರಾಷ್ಟ್ರಗಳಿಗೂ ಸಾಕಾಗುವಷ್ಟು ಉತ್ಪಾದನೆ ಮಾಡಬೇಕಾದ್ರೆ ಅವುಗಳನ್ನು ಅತ್ಯಲ್ಪಾವಧಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ. ಆಗ ಅತ್ಯಧಿಕವಾಗಿ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಈ ಭೌಗೋಳಿಕ ಶ್ರಮ ವಿಭಜನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಶ್ರಮ ವಿಭಜನೆ ಮಾಡದೇ ಉತ್ಪಾದನೆ ಮಾಡ್ಲಿಕ್ಕೆ ಹೋದ್ರೆ ನಾವು ಅಲ್ಪಾವಧಿಯಲ್ಲಿ ಅತ್ಯಧಿಕ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ ಈ ರೆಡಿಮೇಡ್ ಸಿದ್ಧ ಉಡುಪುಗಳನ್ನು ಉತ್ಪಾದನೆ ಮಾಡುವ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಎ ಕಂಟ್ರಿ ಆಫ್ ಬಾಂಗ್ಲಾ ಈಸ್ ಎ ಸ್ಪೆಷಲೈಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೆಡಿಮೇಡ್ ಡ್ರೆಸ್. ದಟ್ ಕಂಟ್ರೀಸ್ ವಿಲ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಬಲ್ಕಿ ಕ್ವಾಂಟಿಟಿ ಆಫ್ ರೆಡಿಮೇಡ್ ಡ್ರೆಸ್. ಇಲ್ಲಿ ಬಾಂಗ್ಲಾದೇಶ ಸಿದ್ಧ ಉಡುಪುಗಳನ್ನು ಉತ್ಪಾದನೆ ಮಾಡುವಲ್ಲಿ ಜಗತ್ತಿನಲ್ಲಿಯೇ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ. ಹಾಗಿದ್ರೆ ಆ ದೇಶ ಆ ಸಿದ್ಧ ಉಡುಪುಗಳನ್ನು, ರೆಡಿಮೇಡ್ ಡ್ರೆಸ್ಗಳನ್ನು ತನ್ನ ದೇಶಕ್ಕೂ ಮತ್ತು ಜಗತ್ತಿನ ಇತರೆ ರಾಷ್ಟ್ರಗಳಿಗೂ ಅತ್ಯಧಿಕವಾಗಿ ಉತ್ಪಾದನೆ ಮಾಡಿ ರಫ್ತು ಮಾಡಬೇಕು ಅಂತಂದ್ರೆ ಅಲ್ಪಾವಧಿಯಲ್ಲಿ ಅಷ್ಟು ಸರಕುಗಳನ್ನು ಅತ್ಯಧಿಕವಾಗಿ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಇಲ್ಲಿ ಶ್ರಮ ವಿಭಜನೆ ಆಗಬೇಕು, ಭೌಗೋಳಿಕ ಶ್ರಮ ವಿಭಜನೆ ಆಗಬೇಕು. ಅಂದ್ರೆ ಆ ಒಂದು ಡ್ರೆಸ್ ಅನ್ನ ರೆಡಿ ಮಾಡಬೇಕಾದ್ರೆ, ಸ್ಟಿಚ್ ಮಾಡಬೇಕಾದ್ರೆ ಅನೇಕ ಜನ ಟೈಲರ್ಸ್ಗಳನ್ನ ಅಲ್ಲಿ ಬಳಸಿಕೊಂಡು ಡ್ರೆಸ್ ಅನ್ನ ಸ್ಟಿಚ್ ಮಾಡ್ತಕ್ಕಂಥದ್ದು. ಒಬ್ರು ಕ್ಲಾತ್ ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು, ಒಬ್ರು ಕ್ಲಾತ್ ಅನ್ನ ಕಟ್ ಮಾಡ್ತಕ್ಕಂಥದ್ದು, ಒಬ್ಬ ಟೈಲರ್ ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಒಬ್ಬೊಬ್ರು ಸ್ಟಿಚ್ ಮಾಡ್ತಕ್ಕಂಥದ್ದು. ಒಬ್ರು ಕಾಲರ್ ಸ್ಟಿಚ್ ಮಾಡಿದ್ರೆ, ಒಬ್ರು ಹಾರ್ಮ್ಸ್ ಸ್ಟಿಚ್ ಮಾಡ್ತಕ್ಕಂಥದ್ದು, ಒಬ್ರು ಬಾಡಿ ಸ್ಟಿಚ್ ಮಾಡ್ತಕ್ಕಂಥದ್ದು, ಒಬ್ರು ಪಾಕೆಟ್ ಸ್ಟಿಚ್ ಮಾಡ್ತಕ್ಕಂಥದ್ದು. ಈ ರೀತಿ ವರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ವರ್ಕ್ ಮಾಡಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತ್ಯಧಿಕ ಸರಕುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ನಾವು ಡಿವಿಷನ್ ಆಫ್ ಲೇಬರ್ ಅಂತ ಕರೀತಾ ಇದೀವಿ. ಅಂದ್ರೆ ಒಂದು ಕೆಲಸವನ್ನ ಒಬ್ಬನೇ ಮಾಡೋದ್ರ ಬದಲಾಗಿ
ಆ ಕೆಲಸವನ್ನ ಅನೇಕ ಜನ ಕಾರ್ಮಿಕರು ಹಂಚಿಕೆ ಮಾಡಿಕೊಂಡು ಆ ಕೆಲಸ ಮಾಡಿದಾಗ ಅತ್ಯಲ್ಪಾವಧಿಯಲ್ಲಿ ಅತ್ಯಧಿಕ ಸರಕುಗಳನ್ನು ಉತ್ಪಾದನೆ ಮಾಡಬಹುದು ಅನ್ನೋದು. ಸೊ ಇದು ಈ ಮುಕ್ತ ವ್ಯಾಪಾರ ನೀತಿಯಿಂದ ಆಗತಕ್ಕಂಥ ಅನುಕೂಲತೆಯಾಗಿರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಈಸ್ ವರ್ಲ್ಡ್ ಮಾರ್ಕೆಟ್. ಸೊ ಅಂಡರ್ ಫ್ರೀ ಟ್ರೇಡ್ ಪಾಲಿಸಿ the market for different commodities becomes wider since goods can be exported to even distant places and imported from so distant places in the world. So ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೇಶಗಳು ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಬೇಕಾದ್ರೆ ದೂರದ ಪ್ರದೇಶಗಳಿಗೆ ಸರಕುಗಳನ್ನು ರಫ್ತು ಮಾಡತಕ್ಕಂಥದ್ದು, ಆಮದು ಮಾಡಿಕೊಳ್ತಕ್ಕಂಥದ್ದು. So the extensive market for goods leads to a large scale production which results in the reduction of production cost as well as price of the goods so traded in internationally. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಷ್ಟ್ರಗಳು ತನ್ನ ಸರಕುಗಳನ್ನು ಉತ್ಪಾದನೆ ಮಾಡಿ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ರಫ್ತು ಮಾಡೋದ್ರಿಂದ ಇವತ್ತು ಮಾರುಕಟ್ಟೆ ಜಾಗತಿಕ ಮಾರುಕಟ್ಟೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇವತ್ತಿನ ಮಾರುಕಟ್ಟೆಯನ್ನು ನಾವು ಜಾಗತಿಕ ಮಾರುಕಟ್ಟೆ ಅಂತ ಕರಿತೀವಿ. ಟುಡೇ ಮಾರ್ಕೆಟ್ ಈಸ್ ಎ ಗ್ಲೋಬಲ್ ಮಾರ್ಕೆಟ್ ಅಂತ ಕರೀತಾರೆ. ಯಾಕಂದ್ರೆ ಇವತ್ತು ಒಂದು ಮಾರುಕಟ್ಟೆಯಲ್ಲಿ ಆ ದೇಶದ ಸರಕುಗಳು ಮಾತ್ರ ಮಾರಾಟವಾಗೋದಿಲ್ಲ, ಜಗತ್ತಿನ ಅನೇಕ ದೇಶಗಳ ಸರಕುಗಳು ಆ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಆಧುನಿಕ ಮಾರುಕಟ್ಟೆಗಳನ್ನ ಜಾಗತಿಕ ಮಾರುಕಟ್ಟೆ, ವರ್ಲ್ಡ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ಎಂಬುದಾಗಿ ಕರೀತಾ ಇದ್ವಿ. ಎಲ್ಲಾ ದೇಶಗಳು ತನ್ನ ಸರಕುಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡೋದು, ಬೇರೆ ದೇಶದ ಸರಕುಗಳನ್ನ ತನ್ನ ದೇಶದ ಮಾರುಕಟ್ಟೆಗೆ ಆಮದು ಮಾಡಿಕೊಳ್ಳೋದ್ರಿಂದ ಇವತ್ತು ಮಾರುಕಟ್ಟೆ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥದ್ದು. ಜಾಗತಿಕ ಮಾರುಕಟ್ಟೆಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದನ್ನ ನಾವು ಮುಕ್ತ ವ್ಯಾಪಾರ ನೀತಿಯ ಮೂಲಕ ಕಾಣಬಹುದು ಅನ್ನೋದು. ಅಂಡ್ ಫೋರ್ತ್ ಒನ್, ಬೆನಿಫಿಟ್ಸ್ ಆಫ್ ಕನ್ಸ್ಯೂಮರ್. The consumer of every country under free trade will be considerably benefited since they will be able to consume goods which their countries cannot be produced and they cannot get these goods at a lower prices. This enables them to improve their standard of living. ಇವತ್ತು ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಗ್ರಾಹಕರಿಗೆ ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು. ಇವತ್ತು ಒಂದು ದೇಶದ ಗ್ರಾಹಕರು ತನ್ನ ದೇಶದಲ್ಲಿ ಏನನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತ ಸರಕುಗಳನ್ನ ಬೇರೆ ದೇಶಗಳಿಂದ ಅತ್ಯಂತ ಕಡಿಮೆ ಬೆಲೆಗೆ ಆಮದು ಮಾಡಿಕೊಂಡು ಆ ಸರಕುಗಳನ್ನ ಅನುಭೋಗಿಸ್ಲಿಕ್ಕೆ ಇವತ್ತು ಸಾಧ್ಯವಾಗಿದೆ ಅಂತಂದ್ರೆ ಅದು ಮುಕ್ತ ವ್ಯಾಪಾರ ನೀತಿಯಿಂದ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. The consumer of every country under free trade will be considerably benefited since they will be able to consume goods which their countries cannot produce and they cannot get these goods at a lower prices. This enables them to improve the standard of living. ಇವತ್ತು ಈ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಜಗತ್ತಿನ ಎಲ್ಲಾ ದೇಶಗಳ ಸರಕುಗಳು ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಲಭ್ಯವಾಗ್ತಾ ಇರೋದ್ರಿಂದ ಇವತ್ತು ಆ ಎಲ್ಲಾ ಸರಕುಗಳನ್ನ ಅನುಭೋಗಿಸ್ಲಿಕ್ಕೆ ಸಾಧ್ಯವಾಗಿರೋದ್ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಗ್ರಾಹಕರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು. ರಿಮೈನಿಂಗ್ ಆರ್ಗ್ಯುಮೆಂಟ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.